ಗಂಡ ಮಾಡಿದ ಮೋಸ ತಿಳಿದು ಗಂಡನ ರುಂಡವನ್ನೇ ಚಂಡಾಡಿದ ತಾಯಿ ನಮ್ಮ ಶಿರಸಿ ಮಾರಿಕಾಂಬೆ. ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅದೇ ಶಕ್ತಿಪೀಠಗಳಲ್ಲಿ ಒಂದಾದ ಶಿರಸಿ ಮಾರಿಕಾಂಬಾ ಜಾತ್ರೆ. ಭಕ್ತರೆಲ್ಲರೂ ಪ್ರೀತಿಯಿಂದ ಮಾರಿಕಾಂಬೆ ನೆಲೆಸಿರುವ ಸ್ಥಾನವನ್ನು ಮಾರಿಗುಡಿ ಎಂದಲೇ ಕರೀತಾರೆ. ಸಂಪ್ರದಾಯದ ಪ್ರಕಾರ 2 ವರ್ಷಕ್ಕೊಮ್ಮೆ ದೇವಿಯ ರಥೋತ್ಸವ ನಡೆಯುತ್ತದೆ. ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ಮೂಲ ಮೂರ್ತಿ ದೇವಸ್ಥಾನದಲ್ಲಿಯೇ ಇದ್ದು ಉತ್ಸವ ಮೂರ್ತಿ ರಥ ಅಥವಾ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡ್ತಾರೆ. ಆದರೆ ಶಿರಸಿ ಜಾತ್ರೆಯಲ್ಲಿ 7 ಅಡಿ ಎತ್ತರದ ಮೂಲ ಮೂರ್ತಿಯಾದ ದೇವಿಯ ವಿಗ್ರಹವನ್ನೇ ಅಲಂಕಾರದ ಸಮೇತ ಹೊರತಂದು ಮದುವೆ ನೆರವೇರಿಸಿ ಮೆರವಣಿಗೆಯ ಮೂಲಕ ಬಿಡಕಿ ಬಯಲು ಅಂದ್ರೆ ಜಾತ್ರಾ ಗದ್ದುಗೆ ಇಡುವ ಸ್ಥಳಕ್ಕೆ ತಂದು ಇಡುವುದರ ಮೂಲಕ ಜಾತ್ರೆ ಆರಂಭವಾಗ್ತದೆ. 9 ದಿನಗಳ ಜಾತ್ರಾ ಮಹೋತ್ಸವ, ಪೂಜೆ, ಧಾರ್ಮಿಕ ವಿಧಿವಿಧಾನಗಳ ನಂತರ ತಾಯಿ ವಿಗ್ರಹವನ್ನು ವಾಪಸ್ ಕೊಂಡೊಯ್ತಾರೆ. ಅಂದು ಸಾಂಕೇತಿಕ ಬಲಿ ನಡೆದು ಚಪ್ಪರಕ್ಕೆ ಬೆಂಕಿ ಕೂಡ ಹಚ್ಚಲಾಗತ್ತೆ. ಇದರ ಹಿಂದೆ ಒಂದು ಕತೆ ಕೂಡ ಇದೆ. ಬ್ರಾಹ್ಮಣ ಯುವತಿಯಾದ ಮಾರಿಕಾಂಬೆಯನ್ನು ಮಾಂಸಾಹಾರ ಸೇವನೆ ಮಾಡುವ ಯುವಕ ಮೋಸದಿಂದ ಮದುವೆ ಆಗ್ತಾನೆ. ಮೋಸ ತಿಳಿದ ಮಾರಿಕಾಂಬೆ ಉಗ್ರ ರೂಪ ತಾಳ್ತಾಳೆ. ಮಾರಿಕಾಂಬೆ ಇನ್ನೇನು ನನ್ನನ್ನ ಕೊಲ್ತಾಳೆ ಎಂದು ತಿಳಿದ ಆಕೆಯ ಗಂಡ ಕೋಣನೊಳಗೆ ಹೊಕ್ಕಿ ಅಡಗಿ ಕೂರ್ತಾನೆ. ವಿಷಯ ತಿಳಿದ ಮಾರಿಕಾಂಬೆ ಆ ಕೋಣದ ರುಂಡವನ್ನೇ ಚಂಡಾಡಿ ದೈವತ್ವ ಪಡೆದುಕೊಳ್ತಾಳೆ. ಈ ಕಥೆಯ ಸಾಂಕೇತಿಕ ಆಚರಣೆಯಂತೆ ಜಾತ್ರೆಯ ವಿಧಿವಿಧಾನಗಳಿದೆ. ಆಗಿನ ಕಾಲದಲ್ಲಿ ಕೋಣನನ್ನೇ ಬಲಿ ಕೊಡಲಾಗ್ತಿತ್ತು. 1933ರಲ್ಲಿ ಪ್ರಾಣಿ ಬಲಿ ನಿಲ್ಲಿಸಿದ ಕಾರಣ ಕೋಣನ ರಕ್ತವನ್ನು ಮಾತ್ರ ಸಾಂಕೇತಿಕವಾಗಿ ತೆಗೆದು ದೇವಿಗೆ ಅರ್ಪಿಸುತ್ತಾರೆ.